ಇಂದು ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ. ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ, ಸಮಾನ ವೇತನ ಹಾಗೂ ನ್ಯಾಯಸಮ್ಮತ ಬೇಡಿಕೆಗಳ ರಾಜ್ಯಮಟ್ಟದ ಶಾಂತಿಯುತ ಮುಷ್ಕರ ಪ್ರತಿಭಟನೆಗೆ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷರಾದ ಯಶವಂತ್ ಅರೇರರವರು ಮಾತನಾಡಿ, ನಾವು ಕರ್ನಾಟಕ ರಾಜ್ಯದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಹಲವಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪನ್ಯಾಸಕರ ಸಂಘವಾಗಿರುತ್ತೇವೆ. ನಮ್ಮ ಸದಸ್ಯರು ಕಳೆದ ಹಲವಾರು ವರ್ಷಗಳಿಗಿಂತಲೂ ಹೆಚ್ಚು ಅವಧಿಯಿಂದ ಇಲಾಖೆಯ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರಂತರವಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ಆದರೆ ಇಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ನಮಗೆ ಇನ್ನೂ 1. ಸೇವಾ ಭದ್ರತೆ, 2. ಸಮಾನ ಕೆಲಸಕ್ಕೆ ಸಮಾನ ವೇತನ, 3. ಅನುಭವ ಸಂಪನ್ನ ಅತಿಥಿ ಉಪನ್ಯಾಸಕರಿಗೆ ಹೊಸ ನೇಮಕಾತಿಯಲ್ಲಿ ಆದ್ಯತೆ, 4. ಕನ್ನಡ ವಿಭಾಗದ ಅತಿಥಿ ಉಪನ್ಯಾಸಕರಿಗೆ 10 ತಿಂಗಳ ಪೂರ್ಣ ಪ್ರಮಾಣದ ವೇತನ, 5. ಇತ್ಯಾದಿ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಸರ್ಕಾರದಿಂದ ಸ್ಪಂದನೆ ದೊರೆಯುತ್ತಿಲ್ಲ. ಇತ್ತೀಚೆಗೆ ಸರ್ಕಾರವು ಹೊಸ ನೇಮಕಾತಿ ಅಧಿಸೂಚನೆಗೆ ಮುಂದಾಗುತ್ತಿರುವ ಹಿನ್ನೆಲೆಯಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಗೆ ಯಾವುದೇ ರಕ್ಷಣೆ ನೀಡದೆ ನೇರ ನೇಮಕಾತಿಗೆ ಮುಂದಾಗುತ್ತಿರುವುದು ನಮ್ಮಲ್ಲಿ ತೀವ್ರ ಆತಂಕ ಉಂಟುಮಾಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಭದ್ರತೆ ನೀಡಲೇಬೇಕು, ಸೇವಾ ಭದ್ರತೆ ನೀಡಲೇಬೇಕು, ವೇತನ ಹೆಚ್ಚಳ ಮಾಡಲೇಬೇಕು, ವೇತನ ಹೆಚ್ಚಳ ಮಾಡಲೇಬೇಕು, ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ ಸಮಾನ ಕೆಲಸಕ್ಕೆ. ಇವತ್ತು ನಾವು ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದಿಂದ ನಾವು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲಿಂದ 940 ಉಪನ್ಯಾಸಕರನ್ನು ಪಡೆಯೋದು ಅನುಮೋದನೆ ಸಿಕ್ಕಿದೆ. ನಮ್ಮ ಶಿಕ್ಷಣ ಇಲಾಖೆ ಒಳಗೆ 15 ವರ್ಷಗಳಿಂದ ಯಾವುದೇ ರೀತಿಯ ಕಾನ್ಸೆಪ್ಟ್ ಆಗಿರುವುದು. ಆ ಕಾರಣಕ್ಕೆ ಇವತ್ತು ಬಹಳ ಜನ ಅಂದ್ರೆ 1599 ಜನ ಅತಿಥಿ ಉಪನ್ಯಾಸಕರು ಇವತ್ತು ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಸರ್ಕಾರ 15 ವರ್ಷಗಳಿಂದ ಕಾಲ್ ಮಾಡದೇ ಇರೋದು ಮಿಸ್ಟೇಕ್ ಆಗಿರೋದು. ಇವತ್ತು ಸಡನ್ ಆಗಿ 15 ವರ್ಷಗಳಿಂದ ನಾವೆಲ್ಲರೂ ಸೇವೆ ಸಲ್ಲಿಸುತ್ತಿರುವವರನ್ನ ಬಿಟ್ಟು ನಮಗೆ ಏನನ್ನು ಪರಿಗಣಿಸದೆ ಇವತ್ತು ಸಡನ್ ಆಗಿ 941 ಪೋಸ್ಟ್ ಗಳಿಗೆ ಕಾಲ್ ಮಾಡುವುದು ಇದು ತುಂಬಾ ಅಹಿತಕರ ಘಟನೆ ಅಂತ ನಾನು ಹೇಳೋದು. ಯಾಕೆಂದ್ರೆ ನಮ್ಮ CNR ಅಲ್ಲಿ ಹೇಳಿರುವಂತಹ ನಮಗೆ ಬೇಕಿರುವಂತಹ ಪೋಸ್ಟ್ಗಳು 1175 ಪೋಸ್ಟ್ಗಳು. ಇವತ್ತು ಅನುಮೋದನೆ ಸಿಕ್ಕಿರೋದು 941 ಅಂದ್ರೆ ಭಾಗಶಃ ನಾವು ಯಾರು ಅತಿಥಿ ಉಪನ್ಯಾಸಕರು ಇದರಲ್ಲಿ ಇರೋದಿಲ್ಲ ಅಂತ ಈ ಪರವಾಗಿ ನಾನು ಹೇಳೋದು. ಸರ್ಕಾರ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ವಿಚಾರ ಮಾಡ್ಬೇಕು. 1600 ಫ್ಯಾಮಿಲಿಗಳು ಇವತ್ತು ರೋಡಿಗೆ ಬರುವಂತಹ ಸ್ಥಿತಿಯಲ್ಲಿ ಇವರನ್ನ 15 ವರ್ಷ ದುಡಿಸಿಕೊಂಡಂತಹ ಎಲ್ಲ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಆಗಿರ್ಲಿ ಅದನ್ನ ನಾನು ಹೇಳೋದು ಸಂಬಂಧ. ಆ ಸರ್ಕಾರಗಳು ಇವತ್ತು ಸಡನ್ ಆಗಿ 941 ಪೋಸ್ಟ್ಗೆ ಕಾಲ್ ಮಾಡಿ ನಮ್ಮನ್ನೆಲ್ಲ ಹೊರಗೆ ಹಾಕ್ತೀನಿ ಅಂತಂದ್ರೆ ಇದು ಯಾವ ರೀತಿ ಸರ್? ಇದು ಒಂದು. ತಾವೆಲ್ಲ ಗೊತ್ತಿದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾಗ ಬಿಜೆಪಿ ಅವರಿಗೆ ಹೇಳ್ತಾರೆ, ಅತಿಥಿ ಉಪನ್ಯಾಸಕರಿಗೆ ನೀವು ನೇಮಕಾತಿ ಮಾಡ್ಕೋಬಾರ್ದು ಯಾಕೆ, ಸೇವಾ ಭದ್ರತೆ ಕೊಡಬಾರ್ದು ಯಾಕೆ, 12 ವರ್ಷಗಳ ವೇತನ ನೀಡಬಾರ್ದು ಯಾಕೆ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾಗ ಉಂಟು. ಆ ವಿಡಿಯೋ ಇದಾವೆ, ನಾವು ತೋರಿಸ್ತೀವಿ. ಇವತ್ತು ಅವರೇ ನಾಯಕ, ಅವರೇ ಒಂದು ಆಡಳಿತ ಇರ್ಬೇಕಾದ್ರೆ ನಮ್ಮನ್ನ ಈ ರೀತಿ 940 ಪೋಸ್ಟನ್ನ ಹಾಕಿ ಸಂಪೂರ್ಣವಾಗಿ ಗುರುತಿಸುವ ವಿಚಾರಗಳನ್ನ ಮಾಡ್ತಾರೆ ಅಂದ್ರೆ ಇದು ಯಾವ ರೀತಿಯ ನಿರ್ಧಾರ ಅಂತ ನಮ್ಗೆ ನಿಜವಾಗ್ಲೂ ವಿಚಾರ ಮಾಡಿದ್ರೆ. ಯಾಕೆಂದ್ರೆ ನಮ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ ಕರೀತಾರೆ. ಇವತ್ತು 1600 ಜನ ಫ್ಯಾಕಲ್ಟಿಗಳ ಅನ್ನವನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಸರ್, ಇದು ನಿಮ್ಗೆ ಗೊತ್ತಿಲ್ಲ. ಈ ಮೂಲಕ ನಾನು ಮಾಧ್ಯಮ ಬಂಧುಗಳೊಂದಿಗೆ ನಾನು ಮಾತನಾಡಿ ನಿಮ್ಮ ಟಿವಿಗೆ ಹೇಳೋಕೆ ಇಷ್ಟಪಡ್ತೇನೆ. ಅನ್ನರಾಮಯ್ಯ ಸರ್ ಅವರೇ, ನೀವು ಬಂದ ಮೇಲೆ 12,500 ಇದ್ದು 96,000 ಆಗಿದೆ, ನೀವು ಅನ್ನ ಹಾಕಿದ್ದೀರಿ.
ಇವತ್ತು ಸಡನ್ ಆಗಿ ಎಲ್ಲ ಫ್ಯಾಮಿಲಿ ಹಣವನ್ನ ಬಿಡ್ತಾ ಇದ್ದೀರಿ. ದಯವಿಟ್ಟು ಇದನ್ನ ವಿಚಾರಣೆ ಮಾಡಿ ನಮಗೆ ಮೊದಲು ಸೇವಾ ಭದ್ರತೆ ಕೊಡಿ, ತದನಂತರದಲ್ಲಿ ನೀವು ಕಾರ್ಪೊರೇಟ್ ಮಾಡ್ಕೊಳ್ಳಿ. ನೀವೇ ಪ್ರಣಾಳಿಕೆ ಹೇಳಿದ್ರಿ ಸೇವಾ ಭದ್ರತೆ ಅಥವಾ ನಾನು ಅತಿಥಿ ಉಪನ್ಯಾಸಕ ಅತಿಥಿ ಶಿಕ್ಷಕರಿಗೆ ನಾನು ಒಂದು ಸುದೀರ್ಘ ಯೋಚನೆಯನ್ನ ಮಾಡಿ ಇದರ ಬಗ್ಗೆ ನಾನು ಒಂದು ಯೋಜನೆಯನ್ನ ತರ್ತೀನಿ ಅಂತ ಹೇಳಿದ್ರಿ. ಇವತ್ತಾಗೆ ಆ ಎಲ್ಲ ಮಾತುಗಳು ಅಲ್ಲಿ ಪ್ರಣಾಳಿಕೆಯಲ್ಲಿ ಮತ್ತು ಅಪೋಸಿಷನ್ ಲೀಡರ್ ಸೀಟ್ ಅಲ್ಲಿ ಅಷ್ಟೇ ಉಳಿದ್ಬಿಟ್ಟು. ದಯವಿಟ್ಟು ಇದನ್ನ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಡ್ತೀನಿ ಸರ್. ದಯವಿಟ್ಟು ನಿಮ್ ಕೈಯಿಂದ ಹಾಕುವಂತ ಕೆಲಸ ನಮ್ಗೆ ಸೇವಾ ಭದ್ರತೆ ಕೊಡಿ. ಬಹಳ ರಾಜ್ಯಗಳಲ್ಲಿ ಹರಿಯಾಣ, ಹಿಮಾಚಲ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ತಾವೇ ಹೇಳಿದಂತೆ ದೆಹಲಿಯಲ್ಲಿ ಕೂಡ ಕಾಯಮಾತಿ ಮಾಡಿದ್ದಾರೆ. ದಿಲ್ಲಿಯಲ್ಲಿ ನೀವ್ಯಾಕೆ ಮಾಡಬಾರ್ದು ಸರ್? ದಯವಿಟ್ಟು ನಮ್ಗೆ ಸೇವಾ ಭದ್ರತೆಯನ್ನ ಕೊಟ್ಟು 1600 ಜನ 1600 ಫ್ಯಾಮಿಲಿಯನ್ನ ಉಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಪ್ರವೀಣ್ ಕುಮಾರ್, ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಉಪಾಧ್ಯಕ್ಷರು. ತಾವೆಲ್ಲ ನೋಡ್ತಾ ಇರ್ಬೋದು, ಬಿಸಿಲಲ್ಲಿ ಇಷ್ಟು ಜನ ನಮ್ಮ ಎಲ್ಲಾ ಉಪನ್ಯಾಸಕರು ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ಪ್ರತಿಭಟನೆ ಮಾಡ್ತಾ ಇದಾರೆ. ಅಂತ ಯಾಕಂದ್ರೆ ಹಲವಾರು ವರ್ಷಗಳಿಂದ ಕನಿಷ್ಠ ವೇತನಕ್ಕೆ ಇದ್ದಾರೆ. ಇಷ್ಟು ವರ್ಷ 10-12 ವರ್ಷ ಕಾನ್ಫರ್ಮ್ ಮಾಡಿದ್ರ ಕೆಲವೇ ಒಂದು ತಿಂಗಳ ಹಿಂದ್ಗಡೆನೆ ನೋಟಿಫಿಕೇಶನ್ ಬರ್ತಾರೆ, ಇನ್ನೇನ್ 2 ತಿಂಗಳಲ್ಲಿ ಕಾನ್ಫರ್ಮ್ ಮಾಡಿ ಅಂತ ಹೇಳ್ತಾರೆ. ಇವತ್ತು 5,000-7,000 ಪೇಮೆಂಟ್ ತಗೊಂಡು 10-15 ವರ್ಷ ಗೀತ ಪದ್ಧತಿಯಲ್ಲಿ ದುಡಿದಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ನಮ್ಮೆಲ್ಲ ಅತಿಥಿ ಉಪನ್ಯಾಸಕರಿಗೆ ಭದ್ರತೆ ಕಲ್ಪಿಸಬೇಕು. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇರ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಇವ್ರು ಪದೇ ನಾವು ಹೋಗಿ ಮೆಮೊರಂಡಮ್ ಕೊಟ್ಟಾಗ ಬೇರೆ ರಾಜ್ಯದಲ್ಲಿ ಎಲ್ಲಿಯಾದ್ರೂ ಮಾಡಿದ್ರೆ ನಮಗೆ ಕೊಟ್ರಿ ಲೆಟರ್, ನಾವು ಪರಿಶೀಲನೆ ಮಾಡ್ತೀವಿ. ಇದೇ ಕೆಲವು ತಿಂಗಳ ಹಿಂದೆ ಬೆಳಗಾವಿಯಲ್ಲಿ ಕೂಡ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಹರಿಯಾಣ ಮಾದರಿಯಂತೆ ಅತಿಥಿ ಉಪನ್ಯಾಸಕರು ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಕ್ಕಂಥವ್ರನ್ನ ನಾವು ಸೇವಾ ಭದ್ರತೆಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕೂಡ ಆ ಸೆಷನ್ ಹೇಳಿದ್ದಾರೆ. ಅದನ್ನ ಹೇಳಿ ಕೆಲವೇ ತಿಂಗಳಲ್ಲಿ ಕೂಡ ಅವರು ಒಂದು ರಾಜ್ಯಭರದಲ್ಲಿ ಹೊರಡ್ತಾರೆ, 991 ಪೋಸ್ಟ್ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ. 941 ಪೋಸ್ಟ್ ಕನ್ಫರ್ಮ್ ಮಾಡಿದ್ರೆ ನಮ್ಮ ಎಲ್ಲ ಉಪನ್ಯಾಸಕರು ಬೀದಿಗೆ ಬೀಳ್ತಾರೆ. ಅವ್ರು ನಂಬಿಕೊಂಡಿರ್ತಕ್ಕಂಥ ಕುಟುಂಬ, ತಂದೆ ತಾಯಿ, ಮಕ್ಕಳು ಅನಾಥರಾಗ್ತಾರೆ, ಬೀದಿ ಪಾಲು ಬಿಡ್ತಾರೆ. ಇದಕ್ಕೆಲ್ಲ ನೇರ ಹೊಣೆಗಾರ ಕರ್ನಾಟಕ ಸರ್ಕಾರ ಅಂತ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇದನ್ನ ಪ್ರತಿಭಟನೆಯನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಯಾವುದೇ ಕಾರಣಕ್ಕೂ ಏನೋ ಜವಾಬ್ ಹೇಳದೇನೆ ಈ ಸ್ಥಳಕ್ಕೆ ಬಂದು ಎಲ್ಲ ಉಪನ್ಯಾಸಕರ ಪರವಾಗಿ ನಾವಿದ್ದೇವೆ, ಭದ್ರತೆಯನ್ನು ಕಲ್ಪಿಸ್ತೇವೆ ಅಂತ ಮೂಲಗಳಿಗೂ ಕೂಡ ನಾವು ಈ ಸ್ಥಳವನ್ನ ಬಿಟ್ಟು ಹೋಗೋಣ ಅಂತ ಹೇಳಿ ತಮ್ಮ ಮೂಲಕ ಹೇಳಿ